ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಞಾನದ ವಿಸ್ಮಯ ಯೂಟ್ಯೂಬ್ ಚಾನಲ್. ನಾನು ರಮ್ಯಾ ಶಂಕರ್. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ, ಇವತ್ತು ನಾನು ಎಲ್ಲಿದ್ದೇನೆ ಅಂತ ಹೇಳಿದರೆ, ನಾನು ನನ್ನ ಅಜ್ಜಿ ಮನೆಯಲ್ಲಿದ್ದೇನೆ. ನನ್ನ ಅಜ್ಜಿ ಮನೆ ಎಲ್ಲಿ ಅಂತ ಹೇಳಿದರೆ ನೀರ್ಚಾಲು ಅಂತ ಹೇಳುವಲ್ಲಿ, ಅಂದರೆ ನೀರ್ಚಾಲಿಂದ ಒಳಗೆ ಬರಬೇಕು ಪುನಃ, ಅದು ಕೊರತ್ತಿಗುಳ್ಳಿ ಅಂತ ಹೇಳಿ ಹೆಸರು ಅಲ್ಲಿ. ಹಾಗೆ ಬಂದಿದ್ದೇನೆ. ನಂದು ನಿನ್ನೆ ಎಲ್ಲ ಮೊನ್ನೆ ಎಕ್ಸಾಮ್ ನಿನ್ನೆ ಮುಗೀತಾಯ್ತಾ. ಇವತ್ತು ಸಂಜೆ ಬಂದದ್ದು. ಹಾಗೆ ನಿನ್ನೆ ಯಾಕೆ ವೀಡಿಯೋ ಮಾಡಲಿಲ್ಲ ಅಂತ ಹೇಳಿದರೆ, ನನಗೆ ಆಗಲಿಲ್ಲ, ಟೈಮ್ ಇರಲಿಲ್ಲ, ಹಾಗೆ ಮಾಡಲಿಲ್ಲ. ಮತ್ತು ನಿನ್ನೆ ಎಕ್ಸಾಮ್ ಮುಗ್ದಿತ್ತಲ್ಲ, ಹಾಗೆ ಖುಷಿಯಲ್ಲಿದ್ದೆ. ಇವತ್ತು ರಾತ್ರಿಯ ಊಟಕ್ಕೆ ಅನ್ನ, ಅಂದರೆ ಹೆಜ್ಜೆ ಅಂತ ಹೇಳ್ತಾರೆ, ಮೊಸರು, ಮಾವಿನಕಾಯಿ, ಉಪ್ಪಿನಕಾಯಿ, ಉಪ್ಪು, ಮಜ್ಜಿಗೆ, ದೀಗುಜ್ಜೆ ಮೇಲಾರ, ಇದು ದೀಗುಜ್ಜೆ ಮತ್ತು ಬೆಂಡೆಕಾಯಿ ಸಾಂಬಾರು. ನನ್ನ ಮಾವ ಹಲಸಿನಕಾಯಿ ದೋಸೆಗೆ ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದಾರೆ. ಯಾಕೆ ಹೀಗೆ ಕಟ್ ಮಾಡ್ತಿದ್ದಾರೆ ಅಂತ ಹೇಳಿದರೆ, ಗ್ರೈಂಡರಲ್ಲಿ ಇದು ಬೇಗ ಸಣ್ಣ ಆಗೋದಿಲ್ಲ, ಹಾಗಾಗಿ. ಇದು ಹಲಸಿನಕಾಯಿ ಬೇಳೆ ಅದರ ಮೇಲೆ ಎಲ್ಲ ಇರ್ತಾರಲ್ಲ ಅಂತ ಹೊದಂಕ್ಳು ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ. ನಿಮ್ಮ ಭಾಷೆಯಲ್ಲಿ ಹೇಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ. ಅದನ್ನೆಲ್ಲ ತೆಗೆದದನ್ನು ಒಂದು ಪಾತ್ರೆಗೆ ಹಾಕಿದ್ದಾರೆ. ಗ್ರೈಂಡರಲ್ಲಿ ಹಾಕಿದ್ದು ಸೊಳ್ಳೆ, ಅಕ್ಕಿ, ಉಪ್ಪು ಎಲ್ಲ ಹಾಕಿ ಕಡ್ದದ್ದು ಇದನ್ನು ತೋರಿಸಿದ್ದ ಇಲ್ಲಿ. ಇದು ಎಲ್ಲರಿಗೂ ಗೊತ್ತಿದ್ದದ್ದು, ಆದರೂ ಒಮ್ಮೆ ಜಸ್ಟ್ ತೋರಿಸಿದ್ದು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ. ಈ ರೀತಿಯಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.